ಮಾಳ್ವಿಕಾ, ನೋಡ್ದ್ಯಾ ಅಂಬಿಕಾ, ಇವತ್ತಿಗೆ ನಿನ್ನ ಆಟನೂ ಮುಗೀತು. ನನ್ನ ಶತ್ರುಗಳೆಲ್ಲರೂ ಇವತ್ತು ಸರ್ವನಾಶ ಆಗ್ತಾರೆ. ಇನ್ನು ಈ ಮಾಳ್ವಿಕನ ಎದುರಿಸೋರು ಯಾರೂ ಇಲ್ಲ. ಮಾಳ್ವಿಕಾ, ನಿನ್ ಶಕ್ತಿ ಆಸೆಗೆ ಮಹಾಪಾಪ ಮಾಡ್ತಾ ಇದ್ಯಾ. ಈ ಶಕ್ತಿನೇ ನಿನ್ನ ಸರ್ವನಾಶ ಮಾಡತ್ತೆ ಮಾಳ್ವಿಕಾ, ಬೇಡ. ಏ, ನನ್ನ ಸರ್ವನಾಶದ ಬಗ್ಗೆ ಆಮೇಲೆ ನೋಡ್ಕೊಳ್ಳೋಣ. ಈಗ ಇಲ್ಲಿಗೆ ಬಂದಿದ್ಲಲ್ಲ ನಿನ್ನ ಮುದ್ದಿನ ತಂಗಿ ದುರ್ಗಾ, ಅವಳಿಗೆ ನನಗೆಲ್ಲ ರಹಸ್ಯಗಳು ತಿಳಿದು ಹೋಗಿದೆ. ಮೊದಲು ಹೋಗಿ ನಾನು ಅವಳನ್ನ ಮಾತಾಡಿಸ್ಕೊಂಡು ಬರ್ತೀನಿ. ಬೇಡ ಮಾಳ್ವಿಕಾ, ಹಿತ ಮತ್ತೆ ದುರ್ಗಂಗೇನು ಮಾಡ್ಬೇಡ. ಅವರಿಂದ ದೂರ ಇರು. ಅವ್ರಿಗೇನಾದ್ರೂ ಅಪಾಯ ಆದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಬೇಡ ಮಾಳ್ವಿಕಾ, ಬೇಡ ಮಾಳ್ವಿಕಾ. ತಲೆ ನೋವ್ತಾ ಇದೆ. ಅದು ಏನಿಲ್ಲ ಪುಟ್ ಮೇಡಮ್, ನೀನು ರಾತ್ರಿ ಲೇಟಾಗಿ ಮಲ್ಕೊಂಡೆ ಅಲ್ವಾ, ಅದಕ್ಕೆ ತಲೆನೋತಿದೆ ಅನಿಸುತ್ತೆ. ಇವಾಗ ನೀನು ಮಲ್ಕೋ, ಬೆಳಗ್ಗೆ ಅನ್ನಷ್ಟರಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ. ನಾನು ಇಲ್ಲೇ ಇರ್ತೀನಿ, ನಾನು ನಿನ್ನ ಜೊತೆಲೇ ಇರ್ತೀನಿ. ನಾನು ನೋಡಿದ್ದು ಭ್ರಮೆ ಅಲ್ಲ, ನಾನು ನೋಡಿದ್ದು ಕನಸು ಅಲ್ಲ. ಇದು ಹೇಗೆ ಸಾಧ್ಯ? ಮಾಳ್ವಿಕಾ ಮೇಡಮ್ ಹತ್ರನೂ ಮಾಯಾಶಕ್ತಿಗಳೆಲ್ಲ ಇದೆಯಾ? ಅವ್ರಿಗೆ ಇದೆಲ್ಲ ಹೇಗೆ ಗೊತ್ತು? ಯಾರೀ ಮಾಳ್ವಿಕಾ ಮೇಡಮ್ಮು? ಇಷ್ಟು ದೊಡ್ಡ ಸತ್ಯನ ಇಡೀ ಕುಟುಂಬದ ಮುಂದೆ ಅವ್ರು ಯಾಕೆ ಮುಚ್ಚಿಟ್ಟಿದ್ದಾರೆ? ಅಂದರೆ ಇಷ್ಟು ದಿನ ನಮ್ಮ ಸುತ್ತ ನಡೀತಿರೋ ಎಲ್ಲ ಅನಾಹುತಗಳಿಗೂ ಘಟನೆಗಳಿಗೂ ಮಾಳ್ವಿಕಾ ಮೇಡಮ್ ಕಾರಣನಾ? ಇದು ಸತ್ಯನಾ? ರಕ್ತಾಕ್ಷಿ, ನೀನಾ ನನ್ನ ಬಿಡಿಸಿದ್ದು? ಯಾಕೆ? ಅಂಬಿಕಾ, ನನ್ನ ಹತ್ರ ಬಾ. ಇಲ್ಲ, ನಾನು ಈಗಲೇ ಹೋಗ್ಬೇಕು. ದುರ್ಗಾ ಮತ್ತೆ ಹಿತನ್ ಪ್ರಾಣ ಅಪಾಯದಲ್ಲಿದೆ. ಮಾಳ್ವಿಕನ ನಾನು ತಡಿಲೇಬೇಕು. ಇಲ್ಲ, ನಾನು ನಿನಗೆ ಮುಖ್ಯವಾದ ವಿಚಾರ ಹೇಳಬೇಕು. ನನ್ನ ಹತ್ರ ಜಾಸ್ತಿ ಸಮಯ ಅಲ್ಲ, ಬಾ ನನ್ನ ಹತ್ರ. ನೀನು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಆ ಮಂಜರಿಯಿಂದ, ಅವಳು ತುಂಬಾ ಅಂದ್ರೆ ತುಂಬಾ ಶಕ್ತಿಶಾಲಿ. ಆದಿತ್ಯ ವಂಶದ ಪುತ್ರಿ ಸಿಗೋವರೆಗೂ ಅವಳು ಯಾರನ್ನೂ ಬಿಡಲ್ಲ. ಮಂಜರಿನಾ? ಯಾರದು? ನೀನು ಪದೇ ಪದೇ ಹೇಳ್ತಿರ್ತೀಯಲ್ಲ, ಆದಿತ್ಯ ವಂಶದ ಪುತ್ರಿ ಅಂತ. ಯಾರವಳು? ಈ ಮಗು, ಈ ಪುಟ್ಟ ಹುಡುಗಿ ಇದ್ದಾಳಲ್ಲ, ಅವಳೇ ಆದಿತ್ಯ ವಂಶದ ಪುತ್ರಿ. ಇಡೀ ಬ್ರಹ್ಮಾಂಡದ 100 ರಹಸ್ಯಗಳ ಅಸಲಿ ಕೀಲಿ ಕೈ ಇವಳೆ. ಆ ಮಂಜರಿ ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಅಕ್ಕ. ನನಗಿಂತ 100 ಪಟ್ಟು
ಕ್ರೂರವಾದ ಘೋರವಾದ ರಾಕ್ಷಸಿ ಅವಳು. ಏನೋ ನಿನ್ನಕ್ಕನ? ಅವಳು ಹಿತ ಪ್ರಾಣಕ್ಕೆ ಹೊಂಚಾಗ್ತಾ ಇದ್ದಾಳ? ಹೌದು, ಅವಳಿಂದ ನಿನ್ನ ಮಗುವನ್ನ ಕಾಪಾಡ್ಕೋ ಅಂಬಿಕಾ, ಕಾಪಾಡ್ಕೋ. ಕೊನೆಗೂ ಆ ರಕ್ತಾಕ್ಷಿಯ ಕತೆ ಮುಗೀತು. ಅವಳು ಸತ್ತು ಮಣ್ಣಾದ್ಲು. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ನನ್ನ ದಾರಿಯಲ್ಲಿದ್ದ ಒಂದು ದೊಡ್ಡ ಮುಳ್ಳು ಇವತ್ತಿಗೆ ದೂರ ಆಯಿತು. ನನ್ನ ಸಾಮ್ರಾಜ್ಯಕ್ಕೆ ಇದ್ದ ಭಾರ ಕಡಿಮೆ ಆಯಿತು. ನನ್ನ ಸ್ವಂತ ತಂಗಿಯೇ ಆದರೂ ಅವಳು ನನಗೆ ಶತ್ರುವಾಗಿ ನಿಂತಿದ್ದಳು. ಇವತ್ತು ಅವಳ ಆಟ ಮುಗೀತು. ಇನ್ನು ಮೇಲೆ ಸ್ವಲ್ಪ ದಿನಗಳ ಕಾಲ ಹಿತಾಳ ಹತ್ತಿರ ಸುಳಿಯೋದಕ್ಕೆ ಈ ಜಗತ್ತಲ್ಲಿ ಯಾರಿಗೂ ಧೈರ್ಯ ಇರೋಲ್ಲ. ಆ ಅಕ್ಕ ತಂಗಿಯರಿಬ್ಬರು ಕೊನೆಗೂ ನನ್ನ ಕೆಲಸಕ್ಕೆ ಬಂದರು. ನಾನು ಹೇಳಿದ ಹಾಗೆ ಮಾಳವಿಕಾ ಸರಿಯಾಗಿ ರಕ್ತಾಕ್ಷಿಯ ಕತೆ ಮುಗಿಸಿದ್ದಾಳೆ. ತುಂಬಾ ಒಳ್ಳೆಯದಾಯಿತು. ಸದ್ಯಕ್ಕೆ ಹಿತಾಳ ಹತ್ತಿರ ಯಾರು ಹೋಗದಂತೆ ಮಾಳವಿಕಾನೆ ತಡೆದು ನಿಲ್ಲಿಸುತ್ತಾಳೆ. ಯಾಕೆಂದ್ರೆ ಆ ಆದಿತ್ಯ ವಂಶದ ಪುತ್ರಿ ಹಿತ ಬೇರೆ ಯಾರಿಗೂ ಸಿಗಬಾರದು. ಅವಳು ನನ್ನ ಕೈಯಿಂದಲೇ ಸಾಯಬೇಕು. ಅವಳ ಶಕ್ತಿ ನನಗೆ ಸಿಗಬೇಕು. ಅವಳೇ ಈ ಮಂಜರಿಯ ಮಹಾಬಲಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ದುರ್ಗಾ, ಪ್ಲೀಸ್ ನನ್ನನ್ನು ಕ್ಷಮಿಸು. ಮೇಡಮ್, ಏನು ಮಾಡ್ತಿದ್ದೀರಾ ನೀವು? ಎದ್ದೇಳಿ ನೀವು. ಇಲ್ಲ ದುರ್ಗಾ, ನಾನು ಹೇಳೋದಿಲ್ಲ. ನೀನು ನನ್ನನ್ನು ತಪ್ಪು ತಿಳ್ಕೊಂಡಿದ್ಯಾ. ನಾನು ಯಾಕೆ ಹೀಗೆಲ್ಲ ಮಾಡಿದೆ ಅಂತ ನಿನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನಗೆ ಒಂದೇ ಒಂದು ಅವಕಾಶ ಮಾಡಿಕೊಡು ದುರ್ಗಾ, ಪ್ಲೀಸ್. ನನ್ನ ಮಾತು ಕೇಳಿದ್ಮೇಲೂ ನಾನು ಮಾಡಿದ ತಪ್ಪು ಅಂತ ನಿನಗೆ ಅನ್ಸಿದ್ರೆ ಆಗ ನಾನು ಈ ರಹಸ್ಯನ ಇಡೀ ಮನೆಯವ್ರಿಗೆ ಹೇಳು. ನಾನು ನಿನ್ನ ತಡೆಯೋದಿಲ್ಲ.